ಚೆನ್ನಾಯ್ತಾ? ಎಣ್ಣೆ ಹೊಡೆಯೋರು ಒಳ್ಳೆ ಸೈಡ್ಸ್ ಮಾತ್ರ ಫ್ರೆಂಡ್ಸ್ ಮಾಡ್ಕೊಳ್ಳಿ. ಇದು ನಿಜ ಫುಲ್ ಖುಷಿ ಆಗ್ತಾ ಇದೆ ಗೈಸ್ ನನಗಂತೂ ಸೀರಿಯಸ್ಲಿ. ಸೊ ಬನ್ನಿ ಚಿಕನ್ ಗ್ರೇವಿ ಮಾಡೋದು ಹೇಳ್ಕೊಡ್ತೀನಿ ನಾನು ನಿಮಗೆ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಗಾಯ್ಸ್ ಇವಾಗ ಜಸ್ಟ್ ಎದ್ದಿದ್ದೀನಿ. ಟೈಮ್ ಬಂದು 9 ಗಂಟೆ ಆಗಿದೆ. ನೈಟ್ ಎಡಿಟಿಂಗ್ ಮಾಡಿ ನಮ್ಮ ಮೇನ್ ಟಾಕ್ಸ್ ಪೇಜ್ ಒಂದು ವೀಡಿಯೋ ಅಪ್ಲೋಡ್ ಆಗೋದಿತ್ತು ಇವತ್ತು. ಸೊ ಅದು ಎಡಿಟ್ ಮಾಡಿ ಮಲ್ಕೊಳೋಷ್ಟರಲ್ಲಿ ನೈಟ್ 1:30-2 ಗಂಟೆ ಆಗ್ಬಿಟ್ಟಿತ್ತು. ಜಸ್ಟ್ ಇವಾಗ 9 ಗಂಟೆಗೆ ಎದ್ದಿದ್ದೀನಿ. ಇವಾಗ ಹಾಟ್ ವಾಟರ್ ಕುಡ್ದಾಯ್ತು. ಫ್ರೆಶ್ ಅಪ್ ಆಗಿಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಫಸ್ಟ್ ಹೋಗ್ಬಿಟ್ಟು ನಂಗೆ ಗಾಡಿ ವಾಶ್ ಮಾಡ್ಕೊಂಬರ್ಬೇಕು. ಗಾಡಿ ತುಂಬ ಗಬ್ಬಾಗಿದೆ. ಸೊ ಗಾಡಿ ವಾಶ್ ಮಾಡ್ಕೊಂಬಂದು ಅದಾದಮೇಲೆ ನೆಕ್ಸ್ಟ್ ಏನು ಕೆಲಸ ಇದೆ ಅಂತ ನೋಡೋದ ಬನ್ನಿ. ಸೊ ಗಾಯ್ಸ್ ಈಗ ಫ್ರೆಶ್ ಅಪ್ ಆಗಿ ಬಂದೆ. ಬ್ರೇಕ್ಫಾಸ್ಟ್ ಬಂದು ಪೂರಿ ಚಟ್ನಿ. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಗಾಡಿ ವಾಶ್ ಕೊಡೋಕ್ಕೂ ಮುಂಚೆ ಹೋಗ್ಬಿಟ್ಟು ಒಂದು ಅರ್ಧ kg ಚಿಕನ್ ತರೋದ ಗೈಸ್. ಯಾಕಂದರೆ ಚಿಕನ್ ಗ್ರೇವಿ ಮಾಡೋದ ಅಂತ ಅನಿಸ್ತಾ ಇದೆ. ಇಷ್ಟು ದಿನ ಅಂದರೆ ಒಂದು 2-3 ಸತಿ ಮಾಡಿದ್ದೀನಿ. ಅವಾಗ ಏನಾಗಿತ್ತು ಅಂದರೆ ನನ್ನ ತಮ್ಮಂದಿರು ಇದ್ದರು ಹೆಲ್ಪ್ ಮಾಡೋಕ್ಕೆ, ಅಂದರೆ ತರಕಾರಿ ಕಟ್ ಮಾಡ್ಕೊಡೋಕೆ ಇದಕ್ಕೆಲ್ಲ ಅವ್ರು ಇದ್ದರು. ಇವತ್ತು ಅವ್ರು ಯಾರನ್ನೂ ಕರೆಯೋದು ಬೇಡ, ನಾನು ಒಬ್ಬನೇ ಮಾಡೋದ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನೋಡೋದು ಹೆಂಗೆ ಬರುತ್ತೆ ಅಂತ. ಗೈಸ್ ಇವಾಗ ಬ್ರೇಕ್ಫಾಸ್ಟ್ ಆಯಿತು. ಹೋಗಿ ಚಿಕನ್ ತೊಗೊಂಡು ಮನೆಗೆ ಬಂದು ಚಿಕನ್ ಇಟ್ಬಿಟ್ಟು ಆಮೇಲೆ ಗಾಡಿ ವಾಶ್ಗೆ ಹೋಗೋದ ಬನ್ನಿ. ಗೈಸ್ ಇವಾಗ ಚಿಕನ್ ತೊಗೊಂಬಂದು ವಾಶ್ ಮಾಡೋಕ್ಕೆ ಇಟ್ಟಿದ್ದೀನಿ. ಸೊ ಅದು ಸ್ವಲ್ಪ ಹೊತ್ತು ನೀರಲ್ಲೇ ನೆನಿಲಿ. ನಾನು ಅಷ್ಟರಲ್ಲಿ ಹೋಗ್ಬಿಟ್ಟು ಗಾಡಿ ವಾಶ್ ಮಾಡ್ಕೊಂಬಂದ್ಬಿಡ್ತೀನಿ. ಬನ್ನಿ ಹೋಗೋದ. ಗೈಸ್ ಗಾಡಿ ಎಷ್ಟು ಗಬ್ಬಾಗಿದೆ ಅಂದರೆ ತೋರಿಸ್ತೀನಿ ಬನ್ನಿ, ನೀವೇ ದಂಗಾಗ್ಬಿಡ್ತೀರ ನೋಡಿದ್ರೆ. ನೋಡಿ ಗೈಸ್ ಎಷ್ಟು ಗಬ್ಬಾಗಿದೆ. ಫುಲ್ಲು ಮಣ್ಣಾಗಿ ಕೆರಡ್ದು ಹೋಗ್ಬಿಟ್ಟಿದೆ ಗಾಡಿ. ವಾಶ್ ಮಾಡಿದೆ ತುಂಬ ದಿನ ಆಯಿತು. ಮಳೆ ಟೈಮ್ ಇತ್ತಲ್ಲ ಗೈಸ್, ಡಿಸೆಂಬರ್ ಸ್ವಲ್ಪ ತಿಂಗಳು ಮಳೆ ಬಂದು ಅದೇ ವಾಶ್ ಆಗುತ್ತೆ ಅಂದ್ಕೊಂಡೆ. ಬಟ್ ನೋಡಿದ್ರೆ ಮಳೆ ಬಂದೇ ಇಲ್ಲ. ನಾನು ವಾಶ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನ. ಹಾಗೆ ಬಿಟ್ಟು ತುಂಬ ದಿನ ಆಯಿತು ಇವಾಗ. ಸೊ ಅದಕ್ಕೆ ಇವಾಗ ತೊಗೊಂಡೋಗ್ಬಿಟ್ಟು ವಾಶ್ ಮಾಡಿಕೊಂಡು ಬರೋದ ಬನ್ನಿ. ಗೈಸ್ ಗಾಡಿ ಅಲ್ಲಿ ವಾಶಿಗೆ ಬಿಟ್ಟಿದ್ದೀನಿ. ಗಾಡಿ ವಾಶ್ ಆದಮೇಲೆ ತೋರಿಸ್ತೀನಿ ರೀ. ಗೈಸ್ ನನ್ನ ಗಾಡಿ ಫುಲ್ ವಾಶ್ ಆಯಿತು. ಹಿಂಗೆ ಬೆಳ್ಳಗಿದೆ ಗೊತ್ತಾ ಗಾಡಿ ನೋಡೋಕ್ಕೆ. ಫುಲ್ ಹೊಸ ಗಾಡಿ ಥರ ರೆಡಿ ಆಗಿಬಿಟ್ಟಿದೆ ನೋಡಿ ಗೈಸ್. ಆಗಲೇ ನೋಡಿ ಕ್ಲಿಪ್ಪು, ಇವಾಗ ನೋಡುತ್ತೆ ನೋಡಿ ಎಷ್ಟು ನೀಟಾಗಿ ಬೆಳ್ಳಗಾಗ್ಬಿಟ್ಟಿದೆ. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ವಾಶ್ ಆಗಿ ಫ್ರೆಶ್ ಆಗಿ ಬಂದಿದೆ ನನ್ನ ಗಾಡಿ. ಈಗ ಮನೆಗೆ ಹೋಗ್ಬಿಟ್ಟು ಚಿಕನ್ ಮಾಡಬೇಕು. ಚಿಕನ್ ಗ್ರೇವಿ ಮಾಡೋದ ಬನ್ನಿ. ಟೈಮ್ ಆಗಿದೆ ಆಲ್ರೆಡಿ, ತುಂಬ ಲೇಟ್ ಆಗಿದೆ. ಗೈಸ್ ಇವಾಗ ಗಾಡಿ ವಾಶ್ ಮಾಡ್ಕೊಂಡು ಬಂದಾಯಿತು. ಇವಾಗ ಆಲ್ರೆಡಿ ಟೈಮ್ ತುಂಬ ಲೇಟ್ ಆಗಿದೆ. ಸೊ ಇವಾಗ ಚಿಕನ್ ಗ್ರೇವಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದ. ಸೊ ಬನ್ನಿ ಸ್ಟಾರ್ಟ್ ಮಾಡಿ ಗೈಸ್. ಬನ್ನಿ ಚಿಕನ್ ಗ್ರೇವಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದ. ಇದು ನಮ್ಮ ಮನೇಲಿ ಕಾಯಿ ತುರಿಯಕ್ಕೆ ಇಟ್ಕೊಂಡಿದ್ದಾರೆ. ನಾನು ಇವಾಗ ಇದರಲ್ಲೇ ತರಕಾರಿ ಕಟ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ತರಕಾರಿ ಯಾವುದೇ ತೊಗೊಂಡಿದ್ದೀನಿ ಕಟ್ ಮಾಡೋಕ್ಕೆ. ಟೊಮೊಟೊ, ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ. ಇವಾಗ ಇದಿಷ್ಟೂ ಕಟ್ ಮಾಡಿಕೊಂಡು ಅದಾದಮೇಲೆ ನೆಕ್ಸ್ಟು ಇನ್ನು ಬೇರೆ ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಫಸ್ಟು ತರಕಾರಿ ಕಟ್ ಮಾಡೋದ. ಆ್ಯಕ್ಚುಲಿ ನಂಗೆ ತರಕಾರಿ ಕಟ್ ಮಾಡೋಕ್ಕೆ ಬರೋಲ್ಲ ಗೈಸ್. ಇದೆ ಫಸ್ಟ್ ಟೈಮ್ ತರಕಾರಿ ಕಟ್ ಮಾಡ್ತಿರೋದು. ಹೆಂಗೆ ಕಟ್ ಮಾಡೋದಂತನೂ ಗೊತ್ತಿಲ್ಲ. ನಮ್ಮ ಅಪ್ಪ ಸಕ್ಕತ್ತಾಗಿ ಕಟ್ ಮಾಡ್ತಾರೆ ಗೈಸ್ ತರಕಾರಿನ. ಒಳ್ಳೆ ಮಷಿನ್ ಥರ ಕಚ ಅಂತ ನೋಡಿ, ಸಿಪ್ಪೆ ಬರ್ತಾ ಇದೆ ಕಟ್ ಮಾಡಿದ್ರೆ. ಟ್ರೈ ಮಾಡ್ತೀನಿ ರೀ. ತರಕಾರಿನೇ ಕಟ್ ಆಗ್ತಾಯಿಲ್ಲ. ನಮ್ಮಪ್ಪ ಹೇಳ್ತಾಯಿದ್ರು ಗೈಸ್, ತರಕಾರಿ ಕಟ್ ಮಾಡಿ ಹಾಕಿದ್ರೆ ಹೆಂಗಿರ್ಬೇಕಂದ್ರೆ ಯಾರು ಎತ್ತಿ ಸೈಡಲ್ಲಿ ಇಡೋಕ್ಕಾಗಬಾರ್ದಂತೆ. ಆ ಥರ ಸಣ್ಣ ಕಟ್ ಮಾಡಿ ಅದು ಅಡುಗೆ ಮಾಡುವಾಗ ಅದು ಹಂಗೆ ಅದರಲ್ಲೇ ಕರ್ಗೋಬೇಕಂತೆ. ಆ ಥರ ಕಟ್ ಮಾಡಬೇಕಂತೆ ತರಕಾರಿ, ಯಾರಿಗೂ ಬೈಕ್ ಸಿಗದೆ ಇರೋಂಗೆ. ಆ ಕಡೆ ತರಕಾರಿನೂ ವೇಸ್ಟ್ ಆಗೋಲ್ಲ, ಈ ಕಡೆ ಮಾಡಿರೋ ಅಡುಗೆನೂ ವೇಸ್ಟ್ ಆಗೋಲ್ಲ. ಎಲ್ಲ ಒಂದೇ ಸತಿ ಖಾಲಿ ಆಗ್ಬಿಡುತ್ತೆ, ಎಲ್ಲ ತಿಂತಾರೆ, ಯಾರನ್ನೂ ಎತ್ತು ಸೈಡ್ಗೆ ಇಡೋಲ್ಲ. ಮತ್ತು ನಾನು ಹಂಗೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ನಾನು ಕಟ್ ಮಾಡ್ತಿರೋ ರೀತಿ ನೋಡಿದ್ರೆ ತರಕಾರಿಗೆ ಕೈಗೆಲ್ಲ ಬಾಯಿಗೆ ಸಿಗುತ್ತೆ ಅನ್ಸುತ್ತೆ.
ಅಯ್ಯೋ, ನಾನು ಅವಾಗವಾಗ ಅಡುಗೆ ಮಾಡಲ್ಲ ಗೈಸ್. ಯಾವಾಗಾನ ರೇರು, ನನಗೆ ಫ್ರೀ ಇದ್ದು ಮಾಡ್ಬೇಕನ್ಸಿದ್ರೆ ಮಾತ್ರ ಮಾಡೋದು. ಇಲ್ಲಾಂದರೆ ನಾನು ಅಡುಗೆ ವಿಚಾರಕ್ಕೆ ಹೋಗಲ್ಲ. ಇನ್ನೊಂದೇನೆಂದರೆ ನನಗೆ ಗ್ಯಾಸ್ ಸ್ಟವ್ ಅಂದರೆ ಸಿಕ್ಕಾಪಟ್ಟೆ ಭಯ ಗೈಸ್. ಈಗ ಈರುಳ್ಳಿ ಕಟ್ ಮಾಡ್ತಾಯಿದ್ದೀನಿ. ಸೊ ಈರುಳ್ಳಿನೂ ತುಂಬ ಸಣ್ಣ ಸಣ್ಣ ಅಂದರೆ ಸ್ವಲ್ಪ ದೊಡ್ಡ ದೊಡ್ಡದಾಗಿದ್ದರೆ ಸಾಕು, ಸಣ್ಣ ಬೇಡ ಅದು. ಟೊಮೊಟೊ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಉದ್ದುದ್ದ ಇರಲಿ. ಈರುಳ್ಳಿ ಕಟ್ ಮಾಡುವಾಗ ಒಂದೇ ಭಯ ಗೈಸ್, ಕಣ್ಣುರಿಯುತ್ತೆ. ಆ ಕಣ್ಣುರಿ ತಡ್ಕೊಳಕ್ಕಾಗಲ್ಲ, ಅದೊಂದೇ ಭಯ. ಅದಕ್ಕೆ ನೀರಿಗೆ ಹಾಕ್ಬಿಟ್ಟಿದ್ದೀನಿ. ಇಷ್ಟೇ ಕಟ್ ಮಾಡೋದು ಉದ್ದುದ ಸ್ಲೈಸಾಗೆ. ಓಕೆ ಗೈಸ್, ತರಕಾರಿ ಕಟ್ ಮಾಡಾದ್ಮೇಲೆ ಸಿಗ್ತೀನಿ ರೀ ನಿಮಗೆ. ತರಕಾರಿ ಕಟ್ ಮಾಡಾದ್ಮೇಲೆ ಯಾವ ಥರ ಕಟ್ ಮಾಡಿದ್ದೀನಿ ಅಂತ ಡಿಸೈನ್ ತೋರಿಸ್ತೀನಿ ನಿಮಗೆ, ಶೇಪು. ಅಲ್ಲ ಗಾಯ್ಸ್, ಇದು ಈರುಳ್ಳಿ ಏನೇ ನೀರಿಗೆ ಹಾಕಿದ್ರು ಕಣ್ಣು ಮಾತ್ರ ಉರಿಯೋದು ತಪ್ಪಲ್ಲ. ಯಪ್ಪ ಆದರೆ ಕಣ್ಣು ಉರಿ ತಡೆಯೋಕ್ಕಾಗ್ತಿಲ್ಲ ಗಾಯ್ಸ್. ಮುಂಚೆ ನಾನು ಏನೇ ಅಡುಗೆ ಮಾಡಬೇಕಿದ್ರು ಈ ತರಕಾರಿ ಕಟ್ ಮಾಡೋದೇ ಒಂದು ತಲೆನೋವಾಗ್ತೈತೆ ನನಗೆ. ಸೊ ಅದಕ್ಕೆ ನಾನು ನನ್ನ ತಮ್ಮಂದಿರನ್ನ ಕರೀತಿದ್ದೆ. ಅವ್ರು ಬಂದು ಒಬ್ಬೊಬ್ರು ಒಂದೊಂದು ಹೆಲ್ಪ್ ಮಾಡ್ತಾಯಿದ್ರು. ಒಬ್ಬರು ತರಕಾರಿ ಕಟ್ ಮಾಡೋದು, ಇನ್ನೊಬ್ಬರು ಪಾತ್ರೆ ಗೀತ್ರ ತೊಳೆಯೋಕೆ ಹೆಲ್ಪ್ ಮಾಡೋದು. ನಾನು ಬರೀ ಅವ್ರು ಅಡುಗೆ ಮಾತ್ರ ಮಾಡ್ತಾಯಿದ್ದೆ. ಇವತ್ತು ಯಾರನ್ನೂ ಕರೆಯೋದು ಬೇಡ, ನಾನು ಒಬ್ಬನೇ ಟ್ರೈ ಮಾಡೋದ ಅಂತ ಮಾಡ್ತಾಯಿದ್ದೀನಿ. ಈರುಳ್ಳಿ ಕಟ್ ಮಾಡ್ತೀನಿ, ಕಣ್ಣು ಗಿಣ್ಣು ಮೂಗು ಹೀಗೆಲ್ಲ ಹೊರಟಿದೆ ನನಗೆ. ಅದು ಕಟ್ ಮಾಡಿರೋದು ಎರಡೇ ಈರುಳ್ಳಿ. ಆ ಎರಡು ಈರುಳ್ಳಿಗೆ ಈ ರೇಂಜ್ಗೆ. ಇನ್ನು ಅಡುಗೆ ಭಟ್ರುಗಳೆಲ್ಲ ಅವರು ಅಷ್ಟು ಈರುಳ್ಳಿ ಕಟ್ ಮಾಡ್ತಾರೆ. ಪಾಪ ಅವ್ರಿಗೆ ಎಷ್ಟು ಮೇ ಬಿ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇರುತ್ತಲ್ಲ, ಅವ್ರಿಗೆ ಇದೆಲ್ಲ ಮ್ಯಾಟರ್ ಆಗಲ್ಲ. ನನಗಿದು ಕಟ್ ಮಾಡೋಷ್ಟರಲ್ಲಿ ಬೇರೆ ಎಲ್ಲೆಲ್ಲಿ ಉರಿಯುತ್ತೋ ಗೊತ್ತಿಲ್ಲ. ಇನ್ನೊಂದೇ ಒಂದು ಈರುಳ್ಳಿ ಇದೆ, ಅದು ಕಟ್ ಮಾಡಿದ್ರೆ ಮುಗೀತು. ಆ್ಯಕ್ಚುಲಿ ನಾನು ಸ್ಲೋ ಕಟ್ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ನಂಗೆ ಕಣ್ಣು ಉರಿತಿರೋದು ಅನಿಸುತ್ತೆ. ಬೇರೆಯವರೆಲ್ಲ ಫುಲ್ಲು ಫಾಸ್ಟಾಗಿ ಕಟ್ ಮಾಡ್ತಾರೆ, ಕಚ್ 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 ಅಂತ. ಅದಕ್ಕೆ ಅವ್ರು ಕಣ್ಣು ಉರಿಯಲ್ಲ. ಗೈಸ್, ತರಕಾರಿ ಎಲ್ಲ ಹಚ್ಚಿದಾಯಿತು, ಚಿಕನ್ ತೊಳೆದಿದ್ದಾಯಿತು. ಇಂಗ್ರೀಡಿಯೆಂಟ್ಸ್ ಎಲ್ಲ ಇವಾಗ ರೆಡಿ ಮಾಡಿಕೊಂಡಿದ್ದೀನಿ. ಸೊ ನೋಡಿ, ಇಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡಿಕೊಂಡಿದ್ದೀನಿ. ಚಿಕನ್ ವಾಶ್ ಮಾಡಾಯಿತು. ಆ್ಯಂಡ್ ಟೊಮೊಟೊ ಈ ಥರ ಕಟ್ ಮಾಡಿದ್ದೀನಿ, ಈರುಳ್ಳಿ ಈ ಥರ ಸ್ಲೈಸಾಗಿ ಕಟ್ ಮಾಡಿದ್ದೀನಿ. ಅದಾದಮೇಲೆ ಇದೆಲ್ಲ ಯೂಸ್ ಮಾಡ್ತೀನಿ ಈಗ. ಸೊ ಬನ್ನಿ, ಚಿಕನ್ ಗ್ರೇವಿ ಮಾಡೋದು ಹೇಳ್ಕೊಡ್ತೀನಿ ನಾನು ನಿಮಗೆ. ಗೈಸ್, ನನ್ನ ಸ್ವಂತ ಐಡಿಯಾಯಿಂದ ಮಾಡ್ತಾಯಿಲ್ಲ, ನಾನು ಯೂಟ್ಯೂಬ್ ನೋಡ್ಕೊಂಡೇ ಮಾಡ್ತಾ ಇರೋದು ಈ ಚಿಕನ್ ಗ್ರೇವಿ. ಸೊ ನೋಡೋದ, ಯೂಟ್ಯೂಬ್ ನೋಡಿ ಮಾಡ್ತಾಯಿದ್ದೀನಿ, ಯಾವ ಥರ ಟೇಸ್ಟ್ ಬರುತ್ತೆ ಅಂತ ಚೆಕ್ ಮಾಡೋದ ಬನ್ನಿ. ಇವಾಗ ಆಲ್ರೆಡಿ ಎಲ್ಲ ಸೆಟಪ್ ಆಗಿದೆ, ಈಗ ಅಡುಗೆ ಸ್ಟಾರ್ಟ್ ಮಾಡೋದ ಬನ್ನಿ.
ಸೊ ಗೈಸ್ ನನಗೆ ಫ್ರೇಮ್ ಇಕ್ಕೊಳಕ್ಕಾಗಿಲ್ಲ, ಯಾಕಂದರೆ ನಾನು ಇಲ್ಲಿ ಟ್ರೈಪಾಡ್ ಹಾಕ್ಬಿಟ್ಟು ವೀಡಿಯೋ ಮಾಡ್ತಾ ಇರೋದು. ಸೊ ಅದಕ್ಕೆ ನಾನು ಬಾಣಲಿಗೆ ಡೈರೆಕ್ಟ್ ಫ್ರೇಮ್ ಇಟ್ಟಿದ್ದೆ. ಆ್ಯಂಡ್ ಇನ್ನೊಂದೇನೆಂದರೆ ಗೈಸ್, ನಮ್ಮ ಅಪ್ಪ ಅಡುಗೆನ ತುಂಬ ಸಕ್ಕತ್ತಾಗಿ ಮಾಡ್ತಾರೆ. ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಮತ್ತು ಎಲ್ಲ ಥರ ಅಡುಗೆನೂ ತುಂಬ ಚೆನ್ನಾಗಿ ಮಾಡ್ತಾರೆ. ನಾನ್ ವೆಜ್ ಅಂತೂ ನಮ್ಮ ಮನೇಲಿ ಆಲ್ಮೋಸ್ಟ್ ಏನಾದ್ರು ನಾನ್ ವೆಜ್ ಮಾಡಬೇಕಂದ್ರೆ ನಮ್ಮ ಅಪ್ಪನೇ ಜಾಸ್ತಿ ಮಾಡೋದು. ನಮ್ಮ ಅಮ್ಮ ಮಾಡ್ತಾರೆ ಇಲ್ಲ ಅಂತಲ್ಲ, ಬಟ್ ನಮ್ಮ ಅಪ್ಪನೇ ಜಾಸ್ತಿ ಮಾಡೋದು. ಅಕಸ್ಮಾತ್ ಈ ವಿಡಿಯೋಗೆ ಏನಾದರೂ 500 ವ್ಯೂಸು 100 ಲೈಕ್ಸ್ ಬಂದರೆ ನೆಕ್ಸ್ಟ್ ನಾನು ನಮ್ಮ ಅಪ್ಪನ ಹತ್ರ ಒಂದು ಒಳ್ಳೆ ಬಿರಿಯಾನಿ ಮಾಡೋದನ್ನ ತೋರಿಸ್ತೀನಿ. ನಮ್ಮ ಅಪ್ಪನ ಬ್ಲಾಗಲ್ಲಿ ಕರ್ಕೊಂಬಂದು ತೋರಿಸ್ತೀನಿ. ಇದುವರೆಗೂ ನಮ್ಮ ಅಪ್ಪ ನಾನು ನಿಮ್ಮ ಬ್ಲಾಗಲ್ಲಿ ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ಅವ್ರ ಕೆಲಸದ ಟೈಮಿಂಗ್ಸು ಮತ್ತು ನನ್ನ ಟೈಮಿಂಗ್ ಸೆಟ್ ಆಗ್ತಾಯಿದ್ದಿಲ್ಲ. ಸೊ ಫಸ್ಟ್ ಅವ್ರನ್ನ ಹಂಗೆ ತೋರಿಸ್ತೀನಿ, ಅಂದರೆ ಒಂದು ಒಳ್ಳೆ ಅಡುಗೆ ಮಾಡೋದ್ರಲ್ಲೇ ತೋರಿಸ್ತೀನಿ. ಸೊ ನೋಡೋದ ಈ ವಿಡಿಯೋಗೆ 500 ವ್ಯೂಸು ಆ್ಯಂಡ್ 100 ಲೈಕ್ಸು ಟ್ರೈ ಮಾಡೋಕ್ಕೆ ಆಯಿತಾ. ಅದಾದಮೇಲೆ ಇವಾಗ ಅದು ಬೇಯ್ತಿದೆ, ಬೆಂದಾದ್ಮೇಲೆ ತೋರಿಸ್ತೀನಿ ಆಯಿತಾ. ಆ್ಯಂಡ್ ಇನ್ನೊಂದೇನೆಂದರೆ ಗಾಯ್ಸ್, ಇವಾಗ ಇದು ನಾನೇ ಮಾಡಿದೆ ಅಂದರೆ ಯಾರೂ ನಂಬಲ್ಲ. ನಮ್ಮ ಮನೆ ನಮ್ಮ ಅಮ್ಮ ಆಗಲಿ ನಮ್ಮ ಅಪ್ಪ ಆಗಲಿ ಇಬ್ಬರು ನಂಬಲ್ಲ. ಯಾಕಂದರೆ ಪ್ರತಿ ಸತಿ ನಾನು ಏನೇ ಅಡುಗೆ ಮಾಡಬೇಕಂದ್ರೆ ನನ್ನ ತಮ್ಮಂದಿರನ್ನ ಸಪೋರ್ಟ್ಗೆ ಇಟ್ಕೊಂಡೇ ಮಾಡ್ತಾಯಿದ್ದೆ. ಯಾಕಂದರೆ ಕೆಲವು ಟೈಮ್ ನಂಗೆ ತರಕಾರಿ ಹೆಚ್ಚೋಕ್ಕಾಗ್ತಾಯಿದ್ದಿಲ್ಲ, ಕೆಲವು ಟೈಮ್ ಬೆಂದಿರೋದನ್ನ ಸ್ವಲ್ಪ ಗೆಸ್ ಮಾಡೋಕ್ಕಾಗ್ತಾಯಿದ್ದಿಲ್ಲ. ಅದಕ್ಕೋಸ್ಕರ ಅವ್ರು ನಂಬಲ್ಲ. ಇವಾಗ ಈ ವಿಡಿಯೋ ಎವಿಡೆನ್ಸ್ ಅವ್ರು ನಂಬೋಕ್ಕೆ. ಸೊ ನೋಡೋದ ಟೇಸ್ಟ್ ಚೆನ್ನಾಗಿ ಬಂದರೆ ಸಾಕಪ್ಪ ಅಂತ ಇದ್ದೀನಿ, ಮಾಡಿರೋದಕ್ಕೂ ಖುಷಿ ಆಗುತ್ತೆ. ಸೊ ನೋಡೋದ ಇವಾಗ ಅದಾದಮೇಲೆ ಟೇಸ್ಟ್ ಮಾಡಿಬಿಟ್ಟು ಆನೆಸ್ಟ್ ರಿವ್ಯೂ ಕೊಡ್ತೀನಿ. ನಾನು ಮಾಡಿದೆ ಅಂತ ನಾನು ಸುಳ್ಳು ಹೇಳೋಕ್ಕೆ ಹೋಗಲ್ಲ, ನಿಜಾನೇ ಹೇಳ್ತೀನಿ. ಹಾಕ್ಬಿಟ್ಟು ಸ್ವಲ್ಪ ಹಂಗೆ ಮಿಕ್ಸ್ ಮಾಡಿಬಿಟ್ಟು ಇಲ್ಲಿಗೆ ಚಿಕನ್ ಗ್ರೇವಿ ಮುಗೀತು ಗೈಸ್. ಫೈನಲಿ ಚಿಕನ್ ಗ್ರೇವಿ ಆಯಿತು. ಒಂದೊಳ್ಳೆ ಚಿಕನ್ ಗ್ರೇವಿ ಮಾಡಿದ್ದೀನಿ. ನೀನು ಟೇಸ್ಟ್ ಮಾಡಿದೆ? ಟೇಸ್ಟ್ ಮಾಡಿಬಿಟ್ಟು ಹೇಳ್ಬೇಕಾಗುತ್ತೆ. ಬಟ್ ಆ ಟೇಸ್ಟ್ ಮಾಡಬೇಕಂದ್ರೆ ಅದ್ರ ಜೊತೆ ಒಂದು 2 ಪರೋಟ ಇದ್ರೆ ಚೆನ್ನಾಗಿರುತ್ತೆ. ಸೊ ಪರೋಟ ಅಂತೂ ಮಾಡೋಕ್ಕಾಗಲ್ಲ, ಹೋಗ್ಬಿಟ್ಟು 1-2 ಪರೋಟ ತೊಗೊಂಬರೋದ ಬನ್ನಿ. ಪರೋಟ ವಿತ್ ಚಿಕನ್ ಗ್ರೇವಿ ಟೇಸ್ಟ್ ಮಾಡಿಬಿಟ್ಟು ಆನೆಸ್ಟ್ ರಿವ್ಯೂ ಕೊಡ್ತೀನಿ ನಾನು ಇವಾಗ ನಿಮಗೆ. ಗೈಸ್ ಫೈನಲಿ ಚಿಕನ್ ಗ್ರೇವಿ ಆಯಿತು, ಪರೋಟನ ತಂದಿದ್ದೀನಿ. ಇವಾಗ ಕೂತ್ಕೊಂಡು ಊಟ ಮಾಡೋದ. ಗೈಸ್ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಂದರೆ ನಾನು ಮಾಡಿರೋ ಚಿಕನ್ ಗ್ರೇವಿ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತದೆ. ಬಟ್ ಟೇಸ್ಟ್ ಹೆಂಗಿದೆ ಅಂತ ನೋಡಬೇಕು. ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ರೀ. ಪರೋಟ ತಂದಿದ್ದೀನಿ, ಪರೋಟ ಜೊತೆ ನಾನು ಮಾಡಿರೋ ಚಿಕನ್ ಗ್ರೇವಿ ಟ್ರೈ ಮಾಡೋದ ಹೆಂಗಿದೆ ಅಂತ. ಆನೆಸ್ಟಾಗಿ ಹೇಳ್ತೀನಿ ರೀ ಗೈಸ್, ಹೆಂಗಿದೆ ಟೇಸ್ಟ್ ಅಂತ. ಆ್ಯಕ್ಚುಲಿ ಅದ್ರಲ್ಲಿ ಗ್ರೇವಿ ಇಲ್ಲ ಪೀಸಿಗೆ ಅಂಟ್ಕೊಂಡ್ಬಿಟ್ಟಿದೆ. ಸೊ ಪೀಸ್ನ ಟೇಸ್ಟ್ ಮಾಡಿ ಹೇಳ್ತೀನಿ ರೀ ಹೆಂಗಿದೆ ಅಂತ. ಗೈಸ್ ದೇವರಾಣೆಗೂ ಸೂಪರ್ ಆಗಿದೆ ಟೇಸ್ಟು. ಎಕ್ಸ್ಪೆಕ್ಟೇಷನ್ ಇದೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ನಿಜ ಸಕ್ಕತ್ತಾಗಿದೆ ಟೇಸ್ಟು. ನೋಡ್ತೀನಿ, ಆದರೆ ನಾನು ನಮ್ಮ ಅಮ್ಮ ನಮ್ಮ ಅಪ್ಪ ಏನು ಹೇಳ್ತಾರಂತ ಟೇಸ್ಟ್ ಮಾಡಿಬಿಟ್ಟು ಅದನ್ನ ತೋರ್ಸೋಕೆ ಟ್ರೈ ಮಾಡ್ತೀನಿ ಆಯಿತಾ. ಪರೋಟ ಜೊತೆ ತಿಂತಾಯಿದ್ದೀನಿ. ಸೂಪರಾಗಿದೆ ಗೈಸ್, ದೇವರಾಣೆ ಸೂಪರಾಗಿದೆ. ನಾನು ಎಲ್ಲಿ ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ, ಬಟ್ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ಗಿದೆ. ಪೀಸು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪೀಸು. ಸಕ್ಕತ್ತಾಗಿದೆ, ನಿಜ ಫುಲ್ ಖುಷಿ ಆಗ್ತಾಯಿದೆ ಗೈಸ್ ನನಗಂತೂ ಸೀರಿಯಸ್ಲಿ. ಓಕೆ, ಇಷ್ಟೊತ್ತು ಕಷ್ಟಪಟ್ಟು ಮಾಡಿದ್ದಕ್ಕೆ ಇಷ್ಟಪಟ್ಟು ಹೊಟ್ಟೆ ತುಂಬ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ. ಬಾಯ್. ಹೊಟ್ಟೆ ತುಂಬ ಊಟ ಆಯಿತು, ಫುಲ್ ಚೆನ್ನಾಗಿ ಊಟ ಮಾಡಿದೆ. ಇವಾಗ ಒಂದು ಸ್ವಲ್ಪ ಹೊತ್ತು ಮಲ್ಕೊತೀನಿ. ಬೆಳಗ್ಗೆಯಿಂದ ಓಡಾಡಿ ಕೆಲಸ ಮಾಡಿ ತುಂಬ ಒಂಥರ ಸುಸ್ತಾಗ್ಬಿಟ್ಟಿದೆ. ಒಂದು 10 ನಿಮಿಷ ಮಲ್ಕೊಂಡು ಅದಾದಮೇಲೆ ಎಡಿಟಿಂಗ್ ಇದೆ, ಬ್ಲಾಗ್ ಎಡಿಟಿಂಗು ಮತ್ತು ಟಾಕ್ಸ್ ವಿಡಿಯೋ ಎಡಿಟಿಂಗ್ಸ್ ಎಲ್ಲ ಇದೆ. ಆ ಎಡಿಟಿಂಗ್ ಮುಗಿಸ್ಬಿಟ್ಟು ಇವತ್ತು ಡೇ ಕಂಪ್ಲೀಟ್ ಮಾಡೋದ. ಗೈಸ್ ಸ್ವಲ್ಪ ಹೊತ್ತು ಮಲ್ಕೊಂಡು ಇವಾಗ ಎದ್ದು ಹೋಗಿ ನಮ್ಮ ಅಮ್ಮನ ಕರ್ಕೊಂಬಂದೆ. ಕೆಲಸದಿಂದ ಕರ್ಕೊಂಬಂದು ಇವಾಗ ನಮ್ಮಮ್ಮ ಮೇಲೆ ಬಟ್ಟೆ ಹಾಕಿದ್ರು, ತರಕ್ಕೆ ಹೋಗಿದ್ದಾರೆ. ಅವ್ರು ಬಂದ ತಕ್ಷಣ ಅವ್ರು ಚಿಕನ್ ತಿಂದ್ಬಿಟ್ಟು ಏನಂತಾರೆ ಅಂತ ನೋಡೋದ. ಫಸ್ಟ್ ಟೈಮು ಚಿಕನ್ ಮಾಡಿದ್ದೀನಿ ನಾನು ಒಬ್ಬನೇ, ಯಾರು ಹೆಲ್ಪ್ ಇಲ್ಲದೆ. ಟೇಸ್ಟ್ ಮಾಡಿ ಹೆಂಗಿತ್ತು ಅಂತ ಟೇಸ್ಟ್ ಮಾಡಿ ಹೇಳಂಗೆ. ಹೋಗಿ ನೋಡಿ. ಟೇಸ್ಟ್ ಮಾಡಿ ಹೆಂಗಿತ್ತು ಅಂತ ಹೇಳು. ನೋವು ಪೀಸ್ ತಿನ್ನಮ್ಮ, ಒಂದು ಪೀಸ್ ಒಂಚೂರು ತಿಂದು ನೋಡು, ಟೇಸ್ಟ್ ಮಾಡಿ ಹೆಂಗಿತ್ತಂತ. ನಿಜ ಹೇಳು, ಸತ್ಯ ಹೇಳು. ಲೈಕ್ ಇತ್ತು ಪಕ್ಕ ಚೆನ್ನಾಗಿತ್ತಾ? ಚೆನ್ನಾಗಿತ್ತಾ? ಒಬ್ಬನೇ ಮಾಡಿದ್ದು, ಯಾರಿದ್ದಿಲ್ಲ, ನಾನು ಒಬ್ಬನೇ ಮಾಡಿದ್ದು ಬೆಳಗ್ಗೆಯಿಂದ, ಯಾರು ಹೆಲ್ಪು ಇಲ್ಲದೆ. ಚೆನ್ನಾಗಿತ್ತು ಪಕ್ಕ ಚೆನ್ನಾಗಿತ್ತಾ? ಮಗ ಅಂತ ಸುಳ್ಳು ಹೇಳ್ತಲ್ಲ ಅಲ್ಲ. ಚೆನ್ನಾಗಿತ್ತಾ? ನೋಡಿದ್ರಲ್ಲ ಗೈಸ್ ನಮ್ಮ ಅಮ್ಮನ ರಿವ್ಯೂ. ಸೊ ಚೆನ್ನಾಗಿದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ಸಕ್ಕತ್ತಾಗಿದೆ ಅದು ಟೇಸ್ಟ್ ಮಾತ್ರ. ಮಸಾಲ ಪೀಸ್ಗೆಲ್ಲ ಚೆನ್ನಾಗಿ ಹಿಡ್ಕೊಂಡಿದೆ.
ನಮ್ಮ ಅಪ್ಪ ಬಂದಮೇಲೆ ಅವ್ರೊಂದ್ಸತಿ ಟೇಸ್ಟ್ ಮಾಡ್ತಾರೆ. ಟೇಸ್ಟ್ ಮಾಡ್ಬಿಟ್ಟು ಅವ್ರ ಹತ್ರ ಒಂದು ಆನೆಸ್ಟ್ ರಿವ್ಯೂ ತೊಗೊಂಡು ಅದಾದಮೇಲೆ ಬ್ಲಾಗ್ ಮುಗಿಸೋದ. ಗೈಸ್, ಇಲ್ಲಿ ನಮ್ಮ ಚಿಕ್ಕಮ್ಮ ಮನೆಗೆ ಬಂದಿದ್ದೆ. ನನ್ನ ತಮ್ಮಂಗೆ ಕೊಡ್ತೀನಿ, ಅವ್ನು ತಿಂದ್ಬಿಟ್ಟು ಆನೆಸ್ಟ್ ರಿವ್ಯೂ ಕೊಡ್ತಾನೆ. ಆನೆಸ್ಟಾಗಿ ಹೇಳಪ್ಪ, ಅಣ್ಣ ಅಂತ ಸುಳ್ಳು ಹೇಳ್ಬೇಡ. ಮೈಕ್ ಹಿಡ್ಕೊ ಅಲ್ಲಿ. ಜೀರ್ಣ ಆಗ್ತೈತೆ. ಗೈಸ್, ಏನೋ ಸರಿ ತಿಂದ್ಕೊಂಡ್ ಬಂದವನೆ. ಇವಾಗ ದನ ಥರ ಅಂತ ತೆಗ್ತವನೆ. ಏನಂದ್ರೆ ಹೆಸರು? ಚಿಕನ್ ಗ್ರೇವಿ ಅಷ್ಟೇ, ಯೂಟ್ಯೂಬ್ ನೋಡ್ಕೊಂಡು ಮಾಡಿರೋದು. ಆ್ಯಕ್ಚುಲಿ ನಾನು ಇದನ್ನ ಅದು ಇದ್ರಲ್ಲಿ ತಿಂದಿದ್ದೀನಿ. ಅದು ಪೆಪ್ಪರ್ ಡ್ರೈ ಥರ ಇದೆ. ಹೆಂಗಿತ್ತು ಟೇಸ್ಟು? ಚಿಕನ್ ಪೆಪ್ಪರ್ ಡ್ರೈ ಥರ ಇದೆ, ಚೆನ್ನಾಗಿದೆ. ಆದರೆ ನಾನೇನೋ ಮಾಡಿದೆ, ಬಟ್ ಟೇಸ್ಟ್ ಮಾತ್ರ ಸೈಕಾ ಬಂದಿತ್ತು. ಎಣ್ಣೆ ಹೊಡೆಯೋರ್ಗೆ ಒಳ್ಳೆ ಸೈಡ್ಸ್ ಮಾತ್ರ ಫ್ರೆಂಡ್ಸ್ ಮಾಡ್ಕೊಳ್ಳಿ. ಮೈಕಲ್ಲಿ ಇಟ್ಟಿದ್ಯಾ? ಅಲ್ಲಿ ಇಲ್ಲ ಎಣ್ಣೆ ಹೊಡೆಯೋರ್ಗೆ ಮಾತ್ರ ಒಳ್ಳೆ ಸೈಡ್ಸು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಒನ್ ಮೋರ್ ಅಂತ ಇರಿ. ಇದೊಂದು ಆನೆಸ್ಟ್ ರಿವ್ಯೂ ಆಯಿತು. ಅಂದರೆ ಇಲ್ಲಿ ಜಾಸ್ತಿ ತರೋಕ್ಕಾಗಿಲ್ಲ, ಅರ್ಧ kg ಇತ್ತಲ್ಲ, ಅದಕ್ಕೆ ಒಂದು 2 ಪೀಸ್ ಹಾಕೊಂಬಂದಿದ್ದೆ. ಮೇಲೆ ಹೋಗ್ಬಿಟ್ಟು ನಮ್ಮ ಚಿಕ್ಕಮ್ಮಗೆ ಒಂದು ಸ್ವಲ್ಪ ಟೇಸ್ಟ್ ಮಾಡಿಸ್ಬಿಟ್ಟು ನೋಡೋದು ಅವ್ರು ಏನಂತಾರಂತ. ಎಕ್ಸ್ಕ್ಯೂಸ್ ಮೀ. ಹಲೋ ಹಲೋ ಹಲೋ. ಏನೋ ರಸ್ಕಲ್, ಏನೋ ನೋಡ್ತಾ ಇದೆಯಾ? ಹಾಂ, ಏನಂಬ? ಇಲ್ಲಿ ನೋಡಿ, ಇಲ್ಲಿ ಚಿಕ್ಕಮ್ಮ ತಗೋ, ಟೇಸ್ಟ್ ಮಾಡಿಕ್ಕೆ ಆನೆಸ್ಟ್ ರಿವ್ಯೂ ಹೇಳಿ ನೋಡುವ ಹೆಂಗಿತ್ತಂತ. ಸತ್ಯ ಹೇಳು, ಸತ್ಯ. ಇರೋ ನಿಮಿಷ. ಹೆಂಗಿ ಚಿಕ್ಕಮ್ಮ ಟೇಸ್ಟು? ನಿಜ ಹೇಳು. ಚೆನ್ನಾಗಿತ್ತು. ಪಕ್ಕ ಸಕ್ಕದಾಯ್ತಾ? ಗೈಸ್, ಇವರು ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳಿದ್ರು. ಆ್ಯಕ್ಚುಲಿ ಅದು ಚೆನ್ನಾಗಿದೆ ಟೇಸ್ಟು. ನೆಕ್ಸ್ಟ್ ನಮ್ಮ ಅಪ್ಪ ಏನಂತಾರೆ ಅಂತ ನೋಡ್ಬಿಟ್ಟು ಬ್ಲಾಗ್ ಮುಗಿಸೋದೆ ಇಲ್ಲಿಗೆ. ಏನು ಮಾಡಿದೆ? ಮಾಡಿ ಇನ್ನೊಂದ್ಸತಿ ಮಾಡಿ. ಏನೋ ಮಾಡಿದೆ ಅಲ್ಲ, ಅಲ್ಲೋಗಿ ಅಲ್ಲಿ ಮಾಡು. ಗೈಸ್, ನಾನು ಹೋಗ್ತೀನಿ ಅಂದರೆ ಹಿಂಗೆ ಅಡ್ಡ ಹಾಕೊಂಡು ನೋಡು. ಏನು ಮಾಡಿದೆ ಆಗಲೇ? ಗೈಸ್, ರಿಕ್ವೆಸ್ಟ್ ಮಾಡ್ಕೊತ ಕರ್ಕೊಂಡೋಗಂತೆ. ಏನು ಮಾಡಬೇಕು? ಏನು ಎಲ್ಲಿಗೆ ಹೋಗ್ಬೇಕು? ಹಾಂ, ದೊಡ್ಡ ಮನೆಗೆ? ನಮ್ಮ ಮನೆಗೆ ಏನಕ್ಕೆ? ಹಾಂ, ಚಿಕನ್ ತಿನ್ನಕ್ಕ? ಬೇಡ, ಇವಾಗ ಇಲ್ಲೇರು, ನಾನು ತರ್ತೀನಿ. ಇಲ್ಲೇರು ಆಯ್ತಾ? ಬೇಡನು, ಹೋಗು. ಗೈಸ್, ನಮ್ಮ ಅಪ್ಪ ಬಂದಿದ್ದಾರೆ. ಚಿಕನ್ ಟೇಸ್ಟ್ ಮಾಡಿಸ್ಬಿಟ್ಟು ಅವ್ರು ಏನು ರಿವ್ಯೂ ಕೊಡ್ತಾರೆ ನೋಡೋದೇ ರೀ. ಟೇಸ್ಟ್ ಮಾಡಿ ಹೇಳು, ಆನೆಸ್ಟಾಗಿ ಹೇಳು ಹೆಂಗಿತ್ತಂತ. ಸರಿ, ನೋಡ್ತೇನೆ. ಉಪ್ಪು ಖಾರ ಪೀಸ್ ಬೆಂದಿರೋದೆಲ್ಲ ಹೆಂಗಿದೆ? ಉಪ್ಪು ಸ್ವಲ್ಪ ಕಡಿಮೆ ಇದೆ. ಹಾಂ, ಖಾರ ಅದು ಅಷ್ಟೇ, ಖಾರ ಸ್ವಲ್ಪ ಕಡಿಮೆ ಇದೆ. ಮಿಕ್ಕಿದೆಲ್ಲ ಪೀಸ್ ಬೆಂದಿರೋದಲ್ಲ? ಪೀಸ್ ಬೆಂದಿರೋದು ಬೆಂದಿದೆ, ಬಾಯ್ಲಾಗಿದೆ. ಹಾಂ, ಮಸಾಲ ಕರೆಕ್ಟ್ ಹಿಡ್ದಿದ್ಯಾ? ನಾನು ಮಾಡಿದಷ್ಟು ಇದಕ್ಕೆ ಬರಲಿಲ್ಲ ರೇಂಜಿಗೆ. ಆದರೆ ಉಪ್ಪು ಕಡಿಮೆ ಇದೆ, ಖಾರ ಕಡಿಮೆ ಇದೆ, ಪೀಸ್ ಬೆಂದಿದೆ. ಮಸಾಲೆ ಮಸಾಲ ಕಡಿಮೆ ಆಗಿದೆ, ಇನ್ನೂ ಒಂದು ಸ್ವಲ್ಪ ಹಾಕಬೇಕು. ಗೈಸ್, ನನಗೆ ಹೆಂಗೆ ಬರುತ್ತೋ ಹಂಗೆ ಮಾಡಿದ್ದೀನಿ. ಬಟ್ ನಮ್ಮ ಅಪ್ಪ ಭಟ್ರಾಗಿದ್ದ ಕಾರಣ ಅವ್ರು ಕರೆಕ್ಟಾಗಿ ಗೆಸ್ ಮಾಡಿದ್ದಾರೆ. ನನಗೂ ಓಕೆ ಆಗಿದೆ. ಅವ್ರು ಅಂದರೆ ನಾನು ಮಾಡಿರೋದು ನನಗಿಷ್ಟ ಆಗಿದೆ, ನಮ್ಮ ಅಮ್ಮಂಗೂ ಇಷ್ಟ ಆಯಿತು. ಓಕೆ, ನೋಡೋದ ನೆಕ್ಸ್ಟ್ ಇನ್ನೊಂದ್ಸತಿ ಬೆಟರಾಗಿ ಯಾವತ್ತನೇ ಮಾಡೋದ. ಓಕೆ, ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಮುಂದೆ ಒಳ್ಳೆ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೊಳ್ಳಿ. ಬಾಯ್. ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ.